ಹಲೋ ಕಿಶೋರಿಯರೇ, ನನ್ನ ಹೆಸರು ಅನುಷಾ. ನಾನಿವತ್ತು ನಿಮಗೋಸ್ಕರ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ತಗೊಂಡು ಬಂದಿದ್ದೀನಿ. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಹೊಸ ಹೊಸ ಐಡಿಯಾ, ಹೊಸ ಹೊಸ ಡ್ರೀಮ್ಸ್, ನಾವು ಬಂದ್ವಿ ಇಲ್ಲಿ ನಮ್ದೇ ಸೀನ್ಸ್. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ನಂಗೇನ್ ಬೇಕು ಮಾಹಿತಿ, ಇನ್ನೇನ್ ಬೇಕು ಐಡಿಯಾಸ್, ಅದಕ್ಕೇನ್ ಬೇಕು ವೇದಿಕೆ. So come and put your hands up, sing with me now. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇದು ನಿಮ್ಗಾಗಿ ಮತ್ತೆ ನಿಮ್ಮ ವಯಸ್ಸಿನ ಕಿಶೋರಿಯರಿಗಾಗಿ ಅಂತಾನೆ ಇರೋ ಪ್ರೋಗ್ರಾಮು. ಇವತ್ತಿನ ಪ್ರೋಗ್ರಾಮ್ನಲ್ಲಿ ಬೇರೆ ಬೇರೆ ಕಿಶೋರಿ ಕ್ಲಬ್ನ ಕಿಶೋರಿಯರು ಮಾತಾಡಿದ್ದಾರೆ. ಜೊತೆಗೆ ಕೆಲವು ಪುಟ್ಟ ಪುಟ್ಟ ಹೊಸ ಹೊಸ ಮಾಹಿತಿ ಇದೆ. ಹಾಗೇನೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಬಗ್ಗೆನೆ ಖುಷಿಯಾಗೋ ಥರದ್ದು ಹಾಡಿದೆ ಗೊತ್ತಾ? ಈ ಹಾಡುಗಳು ನಿಮ್ಗಿಷ್ಟ ಆದ್ರೆ ಮತ್ತೆ ಮತ್ತೆ ಹಾಕೊಂಡು ಕೇಳ್ಬೋದು. ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್, ಇದು ನನ್ ವಾಯ್ಸ್, ಇದು ನನ್ ಚಾಯ್ಸ್. ಇಲ್ನೋಡಿ, ಒಂದು ಮಜ್ವಾದ ವಿಷಯದ ಬಗ್ಗೆ ಮಾತಾಡ್ತೀವಿ ಅಂತ ಕಿಶೋರಿಯರ ಪುಟ್ಟ ಗುಂಪು ಇಲ್ಲಿ ಬಂದಿದೆ. ಬನ್ನಿ ಬನ್ನಿ ಮಾತಾಡಿ. ನಿನ್ನ ಹೆಸರು ಹೇಳ್ತೀಯಾ? ನನ್ನ ಹೆಸರು ಅಪೂರ್ವ ಅಂತ ಮ್ಯಾಮ್. ನನ್ನ ಹೆಸರು ಮಂದಾಕಿನಿ ಮ್ಯಾಮ್. ನನ್ನ ಹೆಸರು ಅಕ್ಷತಾ. ಶಿವಲೀಲಾ ರೀ ಮಿಸ್. ಯಾವ ಶಾಲೆ? ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ NN ತಾಂಡ ಕೊರಳಿಯಲ್ಲಿ ಓದುತ್ತಿದ್ದೇನೆ ಮ್ಯಾಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲ್ ಪಟ್ಟಣ್. ಕಿತ್ತೂರು ರಾಣಿ ಚೆನ್ನಮ್ಮ ವಸತಿ ಶಾಲೆ NN ತಾಂಡ ಕೋರಳ್ಳಿ ತಾಲೂಕು ಆಳಂದು ಮ್ಯಾಮ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲ್ ಪಟ್ಟಣ್. ಎಷ್ಟನೇ ಕ್ಲಾಸು? 9ನೇ ತರಗತಿಯಲ್ಲಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮ್ಯಾಮ್. ನೈನ್ತ್ ಸ್ಟ್ಯಾಂಡರ್ಡ್ ರೀ ಮಿಸ್. ಈಗ ನಿನ್ಗೆ ರಾತ್ರಿ ಮಲ್ಗೆ ಹೇಳೋಷ್ಟ್ರಲ್ಲಿ 1 ಕೋಟಿ ರೂಪಾಯಿ ಸಿಕ್ಕಿದೆ ಅಂತ ಅನ್ಕೋ. ಅದ್ರಲ್ಲಿ ಏನ್ ಮಾಡ್ತೀಯಾ? ನನಗೊಂದ್ ಒಳ್ಳೆ ಎಜುಕೇಶನ್ ಪಡ್ಕೋತೀನಿ ಮಿಸ್. ನಾರಿ ಬುಕ್ಸ್ ಖರೀದಿ ಮಾಡ್ತೀನಿ. ಮೈಸೂರ್ ಅರಮನೆ ನೋಡ್ಲಿಕ್ರಿ. ಮನೆಯಲ್ಲಿ ಯಾರು ಹಿರಿಯರು ಇರ್ತಾರೆ ಅವ್ರಿಗೆ ಒಪ್ಪಿಸ್ತೀನಿ ಮ್ಯಾಮ್. ತಂದೆ ತಾಯಿ ಕೊಡ್ತೀನಿ ಮಿಸ್. ನನ್ ತಂದೆ ತಾಯಿ ಕೊಡ್ತೀನಿ. ಕಾರ್ ತೋತೀನಿ ಮಿಸ್, ಬೈಕ್ ತೋತೀನಿ, ದೊಡ್ಡದು ಮನಿ ಕಟ್ಟಿಸ್ತೀನಿ. ಯಾಕೆ ಇದನ್ನೇ ಮಾಡ್ತೀಯಾ? ಮುಂದೆ ಒಂದ್ ಒಳ್ಳೆ ಜೀವನ ರೂಪಿಸ್ಕೊಳಕ್ ಎಜುಕೇಶನ್ ಪಡ್ಕೋತೀನಿ ಮಿಸ್. ನಮ್ಮದೇ ಒಂದ್ ಸ್ವಂತ ಮನಿ ಕಟ್ಟಿಸ್ತೀವಿ, ಅಲ್ಲಿ ಇರ್ತೀವ್ರಿ ಮಿಸ್. ಯಾಕಂದ್ರೆ ಅಷ್ಟು ದುಡ್ಡು ನಾನು ಯಾವಾಗ್ಲೂ ನೋಡಿದಿರಲ್ಲ. ಆ ದುಡ್ಡು ತಗೊಂಡು ಏನ್ ಮಾಡ್ಬೇಕಂತ ಗೊತ್ತಾಗಲ್ಲ ಮ್ಯಾಮ್. ಸೊ ಅದಕ್ಕೆ ಹಿರಿಯರ್ ಕೊಟ್ರೆ ಅವ್ರ ಏನಾದ್ರು ಒಳ್ಳೇದ್ ಮಾಡ್ತಿರ್ಬೋದು. ಮಿಸ್ ನಮಗ್ ಇಷ್ಟು ಚಂದಾಗಿ ನೋಡ್ಕೊಂಡಾರಿ ಮಿಸ್, ಅವ್ರಿಗೆ ಒಂದ್ ಸ್ವಲ್ಪ ಕೊಡ್ಬೇಕಲ್ರಿ. ಇದು ನಿನ್ ಜೀವನದಲ್ಲಿ ಸಾಧ್ಯ ಇದೆ ಅಂತ ಅನ್ಸುತ್ತಾ? ಮಿಸ್ ನಾವ್ ಒಂದ್ ಒಳ್ಳೆ ಎಜುಕೇಶನ್ ಕಲಿಬೇಕ್ರಿ ಮಿಸ್. ಚಂದ್ರಿ ಓದಿ ಕಷ್ಟಪಟ್ಟು ಮುಂದೋದ್ರೆ ಸಿಗ್ಬಹುದು ಮ್ಯಾಮ್. ಒಂದ್ ಚೆನ್ನಾಗ್ ಜಾಬ್ ತಗೋಬೇಕ್ರಿ ಮಿಸ್, ಅವಾಗ ಆಗ್ತೀರಿ ಮಿಸ್. ಮಿಸ್ ಓದ್ಬೇಕ್ರಿ ನಾವು ಕಷ್ಟಪಟ್ಟು ಓದಿ ನೌಕರಿ ಮಾಡಿ ಸಂಪಾದಿಸಿದ್ರೆ ನಂಗ್ ಕೋಟಿ ರೂಪಾಯಿ ಸಿಗುತ್ತೆ ಮ್ಯಾಮ್. ಇದಕ್ಕೆ ಯಾರ್ಯಾರ ಸಹಾಯ ಬೇಕಾಗುತ್ತೆ? ಟೀಚರ್ಸ್ ರೀ, ಪೇರೆಂಟ್ಸ್ ಮಿಸ್, ಟೀಚರ್ಸ್. ಮನೆಯಲ್ಲಿ ನಮ್ಗೆ ಕಾಲೇಜ್ ಕಳ್ಸಲಿಕ್ಕೆ ಅಥವಾ ಸ್ಕೂಲಿಗೆ ಕಳ್ಸಲಿಕ್ಕೆ ತಂದೆ ತಾಯಿ ಅವಕಾಶ ಮಾಡ್ಕೊಡ್ಬೇಕಾಗುತ್ತೆ ಮ್ಯಾಮ್. ಮತ್ತು ಟೀಚರ್ಸ್ ಚೆನ್ನಾಗಿ ಬೋಧನೆ ಮಾಡ್ಬೇಕಾಗುತ್ತೆ. ಮತ್ ನಾವ್ ಚೆನ್ನಾಗಿ ಓದ್ಬೇಕಾಗುತ್ತೆ ಮ್ಯಾಮ್. ತಂದೆ ತಾಯಿ ಸ್ಕೂಲಿಗೆ ತಂದ್ಬಿಟ್ರ ಅಂದ್ರೆ ಮಿಸ್ ಟೀಚರ್ಸ್ ಗಳು ಅಲ್ರಿ ಮಿಸ್, ನಮಗ್ ಹೇಳ್ಕೊಡೋದಿಲ್ಲ. ಮಾರ್ಗದರ್ಶಕರು ಮಿಸ್. ಓದೋದಕ್ಕೆ ತಂದೆ ತಾಯಿ ಬೇಕು, ಟೀಚರ್ಸ್ ಬಿ ಸಹಾಯ ಮಾಡ್ಬೇಕು. ನಾವು ಶ್ರಮ ಪಟ್ಟು ಓದಿದ್ರೆ ಸುತ್ತಮುತ್ತಲಿನ ವಾತಾವರಣ ಎಲ್ಲರದು ಸಪೋರ್ಟ್ ಬೇಕಾಗುತ್ತೆ ಮ್ಯಾಮ್. ನಿನ್ ಮಾತನ್ನ ಕೇಳ್ತಾ ಇರೋ ಕಿಶೋರಿಯರ್ಗೆ ಏನ್ ಹೇಳಕ್ ಇಷ್ಟಪಡ್ತೀಯಾ? ಅವ್ರಿಗೆಲ್ಲ ನಾನ್ ಚೆನ್ನಾಗ್ ಓದಿ ನೌಕರಿ ಮಾಡಿ ಹೀಗೆ ಸಂಪಾದಿಸಿ ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊ ಅಂತ ಹೇಳ್ತೀನಿ ಮ್ಯಾಮ್. ಅವ್ರು ಎಲ್ರಿಗೂ ಚೆನ್ನಾಗಿ ಓದಿ ಅಂತ ಹೇಳ್ತೀನಿ ಮ್ಯಾಮ್. ಧೈರ್ಯದಿಂದ ಇರ್ಬೇಕು, ತಂದೆ ತಾಯಿ ಆಸೆಗಳನ್ನ ಪೂರೈಸ್ಬೇಕಂತ ಹೇಳ್ತೀನಿ ಮ್ಯಾಮ್. ಗಂಡ್ ಮಕ್ಳ ಮೇಲ್ ಅಂತ ಇಲ್ರಿ ಮಿಸ್, ಹೆಣ್ಮಕ್ಳು ಅವ್ರಕ ಮೇಲ್ ಅಂತ ಹೇಳ್ಬೇಕ್ರಿ ಮಿಸ್. ಕೆಲಸ ಮಾಡ್ಬೇಕ್ರಿ ಮಿಸ್. ಅವ್ರು ಎಲ್ಲರೂ ಗಂಡ್ ಮಕ್ಳ ಲೆವೆಲ್ ಇರ್ಬೇಕ್ರಿ ಮಿಸ್, ಯಾರಿಗ್ ಬಿ ಅಂಜಬಾರ್ದ್ರಿ. ವಾವ್,
ತುಂಬ ಚೆನ್ನಾಗಿ ಮಾತಾಡಿದ್ರಲ್ಲ. ಇವ್ರ ಮಾತು ಕೇಳಿ ನಾನು ಯಾಕೆ ಮಾತಾಡಬಾರ್ದು ಅಂತ ನಿಮ್ಗೆ ಅನ್ಸಿದ್ರೆ ನಿಮ್ಮ ಕಿಶೋರಿ ಕ್ಲಬ್ ಟೀಚರ್ಗೆ ಹೇಳಿ. ಆಗ ಅವರು ಮುಂದಿನ ಕಾರ್ಯಕ್ರಮಕ್ಕೆ ನೀವೂ ಮಾತಾಡೋ ಹಾಗೆ ನಿಮ್ಗೆ ಅವಕಾಶ ಮಾಡಿಕೊಡ್ತಾರೆ. ಓಕೆನಾ? ಅಲ್ಲ, ಹಾಡ್ಗಳು ಹಿಂಗೂ ಇರ್ಬೋದಲ್ವಾ? ಹೌದು, ಖಂಡಿತ ಇರ್ಬೋದು. SSLC ಪಾಸ್ ಆದ್ಮೇಲೆ ಹೊಸ ಹೊಸ ವಿಷಯ ಕಲಿಯೋದಿದೆ. ಕಲಿತ ಮೇಲೆ ನಾನು ಕೂಡ ಅದರಲ್ಲಿ ಎಕ್ಸ್ಪರ್ಟ್ ಆಗೋದಿದೆ. ಪಾಸಾದೇನಾ ಫಸ್ಟ್ ಕ್ಲಾಸಲ್ಲಿ ಪಾಸಾದೇನಾ. ಒಂದು ವೆಹಿಕಲ್ಲು ಒಂದು ಸರಿ ಕೆಲಸ, ಹೇಗೋ ಸರಿದೂಗಿ ನಾನ್ ಚೆನ್ನಾಗೋದಿ ವಿದೇಶನೂ ಓಡಾಡಿದೆ, ತಲೆ ಎತ್ತಿ ನಡೆದಾಡಿದೆ. ಹೋದೆ ಓದಿಕೊಂಡು ಮುಂದೆ ಕೆಲಸ ಹುಡುಕಿಕೊಂಡು ಕಾಸು ಮಾಡೋ ಕನಸು ಕಂಡು ನನ್ನ ಕನಸಲ್ಲ ನನ್ಸೇನೆ. ನನ್ನ ನೋಡಿದೆಲ್ಲ ಜನರಿಗೆ ಖುಷಿನೇ. ನೀವು ಹೊಸ ವಿಷಯ ತಿಳ್ಕೊಳ್ಳೋ ಟೈಮ್ ಇದು. ಏನದು ಕೇಳೋಣ ಬನ್ನಿ ಮತ್ತೆ. ಪಾತರಗಿತ್ತಿ ಪಕ್ಕ ನೋಡಿದೇನೆ ಅಕ್ಕ. ಓಹೋ, ಏನಿದು ಪಾತರಗಿತ್ತಿ ಅಂದ್ರೆ ಅಂತೀರಾ? ಅದು ಬಣ್ಣ ಬಣ್ಣದ ಚಿಟ್ಟೆಯ ಇನ್ನೊಂದು ಹೆಸರಂತೆ. ಈ ಚಿಟ್ಟೆಗಿರೋ ಪವರು ಅಥವಾ ವಿಶೇಷ ಶಕ್ತಿ ಏನು ಗೊತ್ತಾ? ಹಾರಾಡ್ತಾ ಹೂವಿನ ಮೇಲೆ ಕೂರೋದು, ನಿಂತ್ಕೊಂಡೆ ಏನನ್ನೂ ಬಾಯಿಂದ ತಿನ್ನದೇನೆ ಇದು ತಾನು ತನ್ನ ಮರಿಗಳು ತಿನ್ನಬಹುದಾ ಇಲ್ವಾ ಅಂತ ಡಿಸೈಡ್ ಮಾಡಿಬಿಡುತ್ತಂತೆ. ಅಂದ್ರೆ ಅದಕ್ಕೆ ಕಾಲಲ್ಲೇ ರುಚಿ ನೋಡುವ ರಸಗ್ರಂಥಿ ಅಥವಾ ಟೇಸ್ಟ್ ಬಡ್ಸ್ ಇದೆಯಂತೆ. ಅದಕ್ಕೆ ಚಿಟ್ಟೆ ತಿನ್ನೋದಕ್ಕೆ ತನ್ನ ಬಾಯನ್ನು ಬಳಸೋದೇ ಇಲ್ವಂತೆ. ಎಂಥ ವಿಚಿತ್ರ ಅಲ್ವಾ? ಬಾನಲ್ಲಿ ಹಾರೋ ಬಣ್ಣದ ಚಿಟ್ಟೆ ನೋಡಿದಾಗ ಇದನ್ನ ನೆನೆಸ್ಕೊಳ್ಳಿ. ನೀವ್ಯಾರು? ಕಿಶೋರಿ ಕ್ಲಬ್ನ ಕಿಶೋರಿಯರು. ಹೌದಲ್ವಾ? ನಿಮ್ಮ ಕಿಶೋರಿ ಕ್ಲಬ್ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅಂತ ಗೊತ್ತಾದ್ರೆ ಚೆನ್ನಾಗಿತ್ತು ಅಂತ ನಮ್ಮ ಕಮಲಾಬಾಯಿ ಮೇಡಮ್ಮು, ಸ್ಮಿತಾ ಮೇಡಮ್ಮು ಅಂತಿದ್ದಾರೆ. ಅದ್ರ ಬಗ್ಗೆ ನಾನು ಹೇಳ್ತೀನಿ ಅಂತ ಇಲ್ಲಿ ಯಾರೋ ಬಂದಿದ್ದಾರೆ. ಅವ್ರು ಯಾರು, ಎಲ್ಲಿಂದ ಬಂದಿದ್ದಾರೆ, ಏನು ಹೇಳ್ತಾರೆ ಅಂತ ಕೇಳೇ ಬಿಡೋಣ. ನಡೀರಿ. ನಿನ್ನ ಹೆಸರು ಹೇಳ್ತೀಯಾ? ನನ್ನ ಹೆಸರು ಮಂದಾಕಿನಿ ಮ್ಯಾಮ್. ಯಾವ ಸ್ಕೂಲು, ಎಷ್ಟನೇ ಕ್ಲಾಸಲ್ಲಿ ಓದ್ತಿರೋದು? CRS ಸ್ಕೂಲ್ ಮ್ಯಾಮ್. NN ಥಂಡ, ಕೋರಳ್ಳಿ, ತಾಲೂಕು ಆಳಂದ್, ಡಿಸ್ಟ್ರಿಕ್ಟ್ ಕಲಬುರಗಿ ಮ್ಯಾಮ್. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮ್ಯಾಮ್. ನಿಮ್ಮ ಸ್ಕೂಲಲ್ಲಿ ಕಿಶೋರಿ ಕ್ಲಬ್ ಇದೆಯಾ? ಏನು ಹಂಗಂದ್ರೆ? ಹೌದು ಮ್ಯಾಮ್, ಇದೆ. ಕಿಶೋರಿ ಕ್ಲಬ್ ಅಂದ್ರೆ ಹದಿಹರೆಯದ ಹುಡುಗಿಯರು ಹೇಗಿರ್ಬೇಕು ಅಂತ ಹೇಳ್ತಾರೆ ಮ್ಯಾಮ್. ಅದು ನಮ್ಮ ಪರ್ಸನಲ್ ವಿಷಯಗಳನ್ನ ಹಂಚ್ಕೊಳ್ಳೋಕೆ ಒಳ್ಳೆಯ ವೇದಿಕೆ ಇದೆ ಮ್ಯಾಮ್. ನೀವು ಕಿಶೋರಿ ಕ್ಲಬ್ ಅಲ್ಲಿ ಇದ್ದೀರಾ? ಹೌದು ಮ್ಯಾಮ್, ಕಿಶೋರಿ ಕ್ಲಬ್ ಅಲ್ಲಿ ಇದ್ದೀವಿ. ಏನೇನಾಗುತ್ತೆ ನಿಮ್ಮ ಕಿಶೋರಿ ಕ್ಲಬ್ ಅಲ್ಲಿ? ನಮ್ಮ ಕಿಶೋರಿ ಕ್ಲಬ್ ಅಲ್ಲಿ ಮ್ಯಾಮ್ ವಿಡಿಯೋಸ್ಗಳು ತೋರಿಸ್ತಾರೆ ಮ್ಯಾಮ್ ಹೇಗಿರ್ಬೇಕಂತ. ಆಮೇಲೆ ಟೀಚರ್ಸ್ ಎಲ್ಲ ಕೇಳ್ತಾರೆ ನಿಮ್ಗೆ ಏನಾದರೂ ಪರ್ಸನಲ್ ಪ್ರಾಬ್ಲಮ್ಸ್ ಇದ್ರೆ ಶೇರ್ ಮಾಡ್ಕೊಳ್ಳಿ ಅಂತ. ನಾವು ಏನಾದರೂ ಇದ್ರೆ ಶೇರ್ ಮಾಡ್ಕೋಬಹುದು ಮ್ಯಾಮ್ ಅವ್ರ ಹತ್ರ. ಯಾವ್ಯಾವ ವಿಷಯದ ಬಗ್ಗೆ ಮಾತಾಡಿದ್ದೀರಾ ಇಲ್ಲಿವರೆಗೆ? ಪುರುಷ ಪ್ರಧಾನತೆ, ಸಂತಾನೋತ್ಪತ್ತಿ, ಪೌಷ್ಟಿಕ ಆಹಾರ, ಋತುಚಕ್ರ, ಬಾಡಿ ಇಮೇಜ್ ಇಂಥ ವಿಡಿಯೋಗಳನ್ನ ನೋಡಿದೆವು ಮ್ಯಾಮ್. ಅದ್ರಲ್ಲಿ ನಿಂಗೆ ತುಂಬಾ ಇಷ್ಟ ಆಗಿದ್ಯಾ ಅದು? ಪುರುಷ ಪ್ರಧಾನತೆ ಮ್ಯಾಮ್. ಅದು ಯಾಕೆ ಇಷ್ಟ ಆಯ್ತು ನಿಂಗೆ? ಮ್ಯಾಮ್ ಅಲ್ಲಿ ಸಮಾನತೆ ನೋಡ್ಬೋದು ಮ್ಯಾಮ್ ನಾವು. ಅದಕ್ಕಾಗಿ ನಮ್ಗೆ ಅದು ಇಷ್ಟ ಆಯ್ತು ಮ್ಯಾಮ್. ಪುರುಷ ಪ್ರಧಾನತೆ ಅಂದ್ರೆ ಏನು ಅಂತ ಹೇಳ್ತೀಯಾ? ಹೌದು ಮ್ಯಾಮ್, ಪುರುಷರಿಗೆ ಅಷ್ಟೇ ಅವಕಾಶಗಳು ಕೊಡ್ತಾರೆ ಮ್ಯಾಮ್, ಅದಕ್ಕೆ ಪುರುಷ ಪ್ರಧಾನತೆ ಹೇಳ್ತಾರೆ. ಯಾಕೆ ಪುರುಷರಿಗಷ್ಟೇ ಅವಕಾಶ ಕೊಡ್ತಾರೆ, ಹೆಣ್ಮಕ್ಳಿಗೆ ಯಾಕೆ ಅವಕಾಶ ಇಲ್ಲ? ಅದು ಅವಾಗಿನಿಂದ ಜಾರಿಯಲ್ಲಿದೆ ಮ್ಯಾಮ್. ಆದ್ರೆ ಈಗ ಈಕ್ವಾಲಿಟಿ ಅಂತ ಬಂದಿದೆ ಮ್ಯಾಮ್ ಸಂವಿಧಾನದಲ್ಲಿ. ಪುರುಷ ಪ್ರಧಾನತೆನ ಮೀರ್ಬೋದು ಅಂತ ಅನ್ಸುತ್ತಾ ಹೆಣ್ಮಕ್ಳು? ಹೌದು ಮ್ಯಾಮ್, ಖಂಡಿತವಾಗ್ಲು. ಹೇಗ್ ಮೀರ್ಬೋದು?
ಮ್ಯಾಮ್ ಚೆನ್ನಾಗಿ ಓದಬೇಕು. ಅವರು ಎಷ್ಟೇ ನಮ್ಗೆ ರೇಗಾಡ್ಸಿದ್ರ ಅವ್ರ ಮುಂದೆ ಧೈರ್ಯನೇ ನಿಂದಿರ್ಬೇಕು ಮ್ಯಾಮ್. ಅವಾಗಷ್ಟೇ ಅವರು ನಮ್ಗೆ ಅನ್ಸ್ತಾರೆ. ಇಲ್ಲ ಅಂದರೆ ನಾವು ಸ್ಮೂತ್ ಆಗಿದ್ರೆ ಅವರು ತುಂಬ ಹೆದರಿಕೆ ಹಾಕ್ತಾರೆ ಮ್ಯಾಮ್ ನಮಗೆ. ಈ ಪುರುಷ ಪ್ರಧಾನತೆ ಬಗ್ಗೆ ಎಲ್ಲ ನಿನ್ನ ವಯಸ್ಸಿನ ಹೆಣ್ಮಕ್ಳು ತಿಳ್ಕೊಬೇಕು ಅಂತ ಅನ್ಸುತ್ತಾ? ಹೌದು ಮ್ಯಾಮ್. ಅವರಿಗೂ ಸಮಾನತೆ ಇದೆ ಅಂತ ಅವ್ರಿಗೆ ಗೊತ್ತಾಗುತ್ತೆ ಮ್ಯಾಮ್. ಅವರು ಪುರುಷರಿಗೆ ಹೆದರೋದನ್ನ ಬಿಡ್ತಾರೆ. ಎಲ್ಲ ಕೆಲಸಗಳನ್ನು ಅವರು ಮಾಡ್ಬೋದು ಅಂತ ಅನ್ಸುತ್ತೆ ಮ್ಯಾಮ್. ಇದನ್ನ ತಿಳ್ಕೊಳ್ಳೋದ್ರಿಂದ ಏನಾಗುತ್ತೆ? ನಾವು ಹುಡುಗಿಯರು ಚೆನ್ನಾಗಿರ್ಬೋದು ಮ್ಯಾಮ್. ನಮ್ದು ಕಾಲಲ್ಲಿ ನಾವು ನಿಂದಿರ್ಬೋದು ಮ್ಯಾಮ್. ಈಗ ಕಿಶೋರಿ ಕ್ಲಬ್ ಅಲ್ಲಿ ಬೇರೆ ಬೇರೆ ವಿಷಯಗಳನ್ನೆಲ್ಲ ತಿಳ್ಕೊಂಡೆ ಅಂದ್ರಲ್ಲ, ಅದೇ ತರ ನಿಮ್ ಟೀಚರ್ ಬಗ್ಗೆ ಹೇಳ್ಬೋದಾ? ಮ್ಯಾಮ್ ಕಮಲಾಬಾಯಿ ಮ್ಯಾಮ್ ತುಂಬಾ ಒಳ್ಳೆಯವರಿದ್ದಾರೆ ಮ್ಯಾಮ್. ಅವ್ರು ನಮ್ಗೆ ಎಲ್ಲಾ ಡೌಟ್ಸ್ಗಳನ್ನ ಕ್ಲಿಯರ್ ಮಾಡ್ತಾರೆ. ಆಮೇಲೆ ವಿಡಿಯೋಗಳನ್ನ ತೋರಿಸ್ತಾರೆ. ನಾವು ಹೇಗಿರ್ಬೇಕಂತ ಹೇಳ್ತಿರ್ತಾರೆ. ಅವಾಗ ಕ್ಲೀನ್ ಆಗಿರ್ಬೇಕಂತ ಎಲ್ಲ ಹೇಳ್ತಿರ್ತಾರೆ ಮ್ಯಾಮ್ ಅವರು. ಅವ್ರ ಜೊತೆ ನಾವ್ ಇರೋವಾಗ ಹೆದರಿಕೆ ಇರಲ್ಲ. ಯಾವುದೇ ತರ ಪರ್ಸನಲ್ ಕ್ವಶನ್ಸ್ ಇದ್ರೆ ನಾವು ಅವ್ರಿಗೆ ಕೇಳ್ಬಹುದು ಮ್ಯಾಮ್. ನಮ್ಮ ಅಶ್ವಿನಿ ಮೇಡಮ್ ಮತ್ತೆ ಮಲ್ಲಮ್ಮ ಮೇಡಮ್ ನಮ್ಮ ಕಿಶೋರಿಯರಿಗೆ ಹೊಸ ವಿಷಯ ಏನಾದರೂ ತಿಳಿಸ್ಕೊಟ್ರೆ ಚೆನ್ನಾಗಿರ್ತಿತ್ತು ಅಂದರು. ಅದಕ್ಕೆ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ನಿಮಗೋಸ್ಕರ ಒಂದು ಹೊಸ ಪದ ತಂದಿದೆ. ಈ ಹೊಸ ಪದ ಕಲ್ತ್ರೆ ಅದನ್ನ ನೀವು ಇನ್ನು ಮುಂದೆ ಬಳಸ್ಬಿಡ್ಬೋದು. ಈ ವಾರದ ಹೊಸ ಪದ ಇಡ್ಡಲಿಗೆ. ಏನಿದು ಹಲ್ಗೆ ಥರ ಅನ್ಕೊಂಡ್ರ? ಇದು ಕನ್ನಡದ್ದೇ ಪದ. ಹಿಂಗಂದ್ರೆ ನಾವು ಬೆಳಗ್ಗೆ ತಿಂಡಿಗೆ ತಿನ್ನೋ ಇಡ್ಲಿ ಅಂತೆ. ಯಾರಾದರೂ ಇಡ್ಲಿ ಕರ್ನಾಟಕದಲ್ಲ ಅಂದರೆ ಇಲ್ಲ, ಇದು ನಮ್ಮ ರಾಜ್ಯದ ರಾಜರಲ್ಲೊಬ್ಬರು ಸಾವಿರಾರು ವರ್ಷಗಳ ಮುಂಚೆನೆ ಇದ್ರ ಬಗ್ಗೆ ಬರ್ದಿದ್ದಾರೆ ಅಂತ ಹೇಳ್ಬಿಡ್ಬೋದು ನೀವು. ಆಮೇಲೆ ಜನರ ಬಾಯಲ್ಲಿ ಇಡ್ಲಿ ಹೆಂಗೆ ಕರಗಿ ಹೋಗುತ್ತೋ ಹಾಗೆ ಈ ಪದ ಕೂಡ ಕರಗಿ ಇಡ್ಡಲಿಗೆಯಿಂದ ಇಡ್ಲಿ ಆಗಿದೆ. ಮೃದುವಾದ ಬಿಸಿ ಬಿಸಿ ಇಡ್ಡಲಿಗೆ ತಿಂದರೆ ತಿಂಡಿಗೆ ಆಹಾಹಾ ಎಷ್ಟು ಚೆನ್ನಾಗಿರುತ್ತಲ್ವಾ? ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ, ಅಣ್ಣ ತಾ ಕಲಿತರೆ ಗಂಜಿಯು ಮನೆಗಂತೆ, ಹೆಣ್ಣು ನಾ ಕಲಿತರೆ ಯಾರದೋ ಮನೆಗಂತೆ. ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ, ಬೆಳೆಯುವ ಸಸಿ ನಾನು ದುಡಿಮೆಯ ಹೊರೆಯಾಕ, ಅಣ್ಣನಿಗಿರುವಂತೆ ನನಗಿಲ್ಲ ಯಾಕವ್ವ, ನನ್ನದೇ ಲೋಕ ನನ್ನದೇ ಕನಸು, ನನ್ನೆಲ್ಲ ಆಸೆಯು ಮಣ್ಣಾಗಬೇಕ್ಯಾಕ, ಯಾಕವ್ವ ಯಾಕವ್ವ ಇದು ಯಾಕ ಹಿಂಗವ್ವ. ಈಗ ನಮ್ಗೆ ಅವಕಾಶ ಕೊಡಿ, ನಾವು ಮಾತಾಡ್ತೀವಿ ಅಂತ ನಿಮ್ಮ ಫ್ರೆಂಡ್ಸ್ ಬಂದಿದ್ದಾರೆ. ಬನ್ನಿ ಬನ್ನಿ ಮಾತಾಡಿ. ನಿಮ್ಮ ಹೆಸರೇನು? ನನ್ನ ಹೆಸರು ದೀಪಿಕಾ. ನನ್ನ ಹೆಸರು ಮಾಲಿನಿ ಅಂತ ಮ್ಯಾಮ್. ಮೈ ನೇಮ್ ಇಸ್ ಸೀಮಾದೇವಿ. ಮೈ ನೇಮ್ ಇಸ್ ಸೌಂದರ್ಯ. ಯಾವ ಶಾಲೆ? ಕಿತ್ತೂರಾಣಿ ಚೆನ್ನಮ್ಮ ವಸತಿ ಶಾಲೆ, ಎನ್ ತಾಂಡ, ಕೊರಳ್ಳಿ. ಕಿತ್ತೂರಾಣಿ ಚೆನ್ನಮ್ಮ ರೆಸಿಡೆನ್ಷಿಯಲ್ ಸ್ಕೂಲ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಸಿಯಲ್ ಸ್ಕೂಲ್ ಪಟ್ಟಣ್. ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರೆಸಿಡೆನ್ಸಿ ಸ್ಕೂಲ್ ಪಟ್ನಾ. ಎಷ್ಟನೇ ಕ್ಲಾಸು? 9ನೇ ತರಗತಿ. 9ನೇ ತರಗತಿಯಲ್ಲಿ ಓದುತ್ತಿದ್ದೇನೆ ಮ್ಯಾಮ್. 9th ಸ್ಟ್ಯಾಂಡರ್ಡ್. 9th ಕ್ಲಾಸ್. 10ನೇ ಕ್ಲಾಸ್ ಆದ ನಂತರ ಹೆಣ್ಮಕ್ಳನ್ನ ಕಾಲೇಜ್ನಲ್ಲಿ ಕಳ್ಸೋದಕ್ಕೆ ಮನೆಯಲ್ಲಿ ಒಪ್ಪಿಗೆ ಇರುತ್ತಾ? ಕೆಲವ್ರ ಮನೇಲಿ ಒಪ್ಪಿಗೆ ಇರ್ತದ್ರಿ, ಕೆಲವ್ರ ಮನೆಗೆ ಇರಲ್ಲ. ಯಾಕಿರಲ್ಲ ಅನ್ಸುತ್ತೆ? ಮುಂದೆ ಏನಾದ್ರೂ ಸಮಸ್ಯೆ ಆಗ್ತದೇನೋ ಅನ್ನೋ ಅವ್ರ ನಂಬಿಕೆ, ಭಯ. ತೊಂದ್ರೆ ಆಗುತ್ತೆ ಅಂತ ಕಳ್ಸೋದಿಲ್ಲ ಮ್ಯಾಮ್. ಹೊರಗ ಯಾರೇ ಬಾಯ್ಸ್ ರ್ಯಾಗಿಂಗ್ ಮಾಡ್ತಾರಂದಿ ಅವ್ರು ಅಂಜಿ ಕಳ್ಸಲ್ಲ. ಹುಡುಗರೆಲ್ಲ ಚೆನ್ನಾಗಿಲ್ಲ, ನಮ್ ಆ ಕಡೆ ಅಟ್ರಾಕ್ಷನ್ ಆಯ್ತಂದ್ರ ಪ್ರಾಬ್ಲಮ್, ಮುಂದೆ ದೊಡ್ಡ ಪ್ರಾಬ್ಲಮ್ ಆಗುತ್ತೆ ಅಂತ ಅದಕ್ಕೆ ಬೇಡ ಅಂತಾರೆ ಮ್ಯಾಮ್. ಕೆಟ್ಟ ತರ ಬ್ಯಾಡ ಅಂತಾರೆ ಮಿಸ್. ಅಂದ್ರೆ ಮುಂದೆ ಕಾಲೇಜ್ ಲೈಫ್ ನಲ್ಲಿ ಎಲ್ಲ ಹಿಂಗ ಹುಡುಗರದು ಇರುತ್ತೆ, ರೇಗಿಸ್ತಾರೆ. ಹುಡುಗರಿಗಿದ್ದಂತೂ ಫ್ರೀಡಮ್ ಹುಡುಗಿಯರಿಗೆ ಇರೋದಿಲ್ಲ ಮ್ಯಾಮ್.
ಅದಕ್ಕಾಗಿ ಎಷ್ಟು ಮಟ್ಟಿಗೆ ಓದಿಸೋ ಅಷ್ಟರ ಮಟ್ಟಿಗೆ ಓದಿಸಿ ಬಿಡುತ್ತಾರೆ ಮ್ಯಾಮ್. ಮುಂದೆ ನಮ್ಮ ಮಕ್ಕಳಿಗೆ ಪ್ರಾಬ್ಲಮ್ ಆಗುತ್ತೆ ಅಂತ ಸಾಕು ಇಲ್ಲಿ ಮಟ್ಟನೇ ಓದು ಅಂತ ಹೇಳ್ತಾರೆ ಮ್ಯಾಮ್. ಎಲ್ಲ ಹೆಣ್ಮಕ್ಳು ಕಾಲೇಜ್ಗೆ ಹೋಗ್ಬೇಕು ಆಗ್ಬೇಕಂದ್ರೆ ನಿಮ್ ಪ್ರಕಾರ ಏನ್ ಮಾಡ್ಬೇಕು? ನಮ್ ಮಕ್ಕಳು ಮುಂದ್ ಬ್ಯಾರೆಯವ್ರ ತರ ಓದಿ ಮುಂದ್ ಬರ್ಬೇಕು, ಯಾರು ಕೀಳಲ್ಲ, ಎಲ್ರೂ ಸಮಾನೆ ಅನ್ಕೋಬೇಕ್ರಿ ಮಿಸ್. ಮಿಸ್ ನಾವ್ ಚಂದ ಓದ್ಬೇಕ್ರಿ ಮಿಸ್. ಮಿಸ್ ಮುಂದ ಒಂದ್ ಜಾಬ್ ತಗೋಬೇಕ್ರಿ ಮಿಸ್. ಅವ್ರು ಸ್ಟ್ರಾಂಗ್ ಇರ್ಬೇಕು, ಏನೇ ತೊಂದ್ರೆ ಬಂದ್ರೂ ಫೇಸ್ ಮಾಡಂಗಿರ್ಬೇಕು ಮ್ಯಾಮ್. ಅವಾಗ ಕಾಲೇಜ್ಗೆ ಹೋಗಕ್ ಮಾತ್ರ ಸಾಧ್ಯ ಆಗುತ್ತೆ. ಅವ್ರು ಸ್ಟ್ರಾಂಗ್ ಇರ್ಬೇಕ್ರಿ, ಏನೇ ಕಷ್ಟ ಬಂದ್ರು ಬಿ ಅವ್ರು ಎದುರಿಸತ್ಲೆ ಇರ್ಬೇಕ್ರಿ. ಅವಾಗ ಅವ್ರು ಕಾಲೇಜ್ ಹೋಗ್ಲಿಕ್ ಆಗ್ಬೋದ್ರಿ. ಅವ್ರ ಮುಂದ್ ಅವ್ರ ಭವಿಷ್ಯದಾಗ ಏನ್ ಆಗ್ಬೇಕಂತ ಬಯಸ್ಯಾರ ನೋಡ್ರಿ, ಅದು ಅವ್ರು ತಲುಪ್ಬೇಕಂದ್ರ ಅವ್ರು ಎಲ್ಲಾ ಬಂದ್ ಕಷ್ಟ ಸುಖಗಳನ್ನ ಎದುರಿಸ್ಬೇಕಾಗ್ತದ. ನಮ್ ಕಾಲ್ ಮೇಲೆ ನಾವ್ ನಿಂದಿರ್ಬೇಕು. ಈಗ ಯಾರೇ ಬಿಟ್ಟು ಹೋಗ್ಲಿ, ನಮ್ದೊಂದ್ ಜಾಬ್ ಇದ್ರ ನಮ್ಗ್ ಯಾರ್ ಇರ್ಲಿಕ್ಕಾದ್ರೂ ಬಿ ನಮ್ಗೆ ಏನು ಅನ್ಸಲ್ರಿ ಮ್ಯಾಮ್. ಕಾಲೇಜ್ ಹೋಗೋ ಟೈಮಲ್ಲಿ ನಾವು ಕಲಿಬೇಕಾಗಿದ್ದರೆ ಹೋಗ್ಬೇಕಂದ್ರೆ ಅಮ್ಮ ಅಪ್ಪನ ಒಪ್ಪಿಗೆ ತಗೊಂಡ್ ನಾ ರಿಕ್ವೆಸ್ಟ್ ಮಾಡ್ಕೊಂಡು ಓದ್ತೀನಿ, ಆ ಧೈರ್ಯ ನನ್ನ ಹತ್ರ ಇದ್ದೆ, ಏನ್ ಪ್ರಾಬ್ಲಮ್ ಬಂದ್ರೆ ನಾ ಫೇಸ್ ಮಾಡ್ತೀನಿ ಅನ್ನೋದಿದ್ರೆ ಬಿಡ್ತಾರೆ ಮ್ಯಾಮ್. ಮಿಸ್ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೋಬೇಕಂದ್ರ ಮಾಡ್ಬೇಕ್ರಿ ಮಿಸ್. ಇದನ್ನೆಲ್ಲ ಮಾಡೋದ್ರಿಂದ ಏನಾಗುತ್ತೆ ನಮ್ ಕಾಲ್ ಮೇಲೆ ನಾವ್ ನಿಂತ್ಕೊಂಡೇವ್ ಅಂದ್ರ ನಮ್ಗೊಂದ್ ಒಳ್ಳೆ ಹೆಸರು ಸಿಗತ್ರಿ ಮ್ಯಾಮ್. ಅಂದ್ರೆ ನಮ್ ಮುಂದಿನ ಭವಿಷ್ಯ ನಾವು ನಮ್ದೀಗ ಏನ್ ನಮ್ ಗುರಿ ಇಟ್ಟಿರುತ್ತೆ ಅದು ಮುಟ್ಟಕ್ಕಾಗುತ್ತೆ ಮ್ಯಾಮ್. ಒಳ್ಳೆ ಶಿಕ್ಷಣ ಪಡಿಬೋದ್ರಿ, ಮತ್ ಜಾಬ್ ಬರ್ತದ್ರಿ, ಮಮ್ಮಿ ಪಪ್ಪಾಗ ನಾವ್ ಚಂದ ನೋಡ್ಕೋಬಹುದ್ರಿ. ನಿನ್ ಮಾತನ್ನ ಕೇಳ್ತಿರೋ ಕಿಶೋರಿಯರಿಗೆ ಏನ್ ಹೇಳಕ್ ಇಷ್ಟಪಡ್ತೀಯ? ಅವ್ರನ್ನು ಚೆನ್ನಾಗಿ ಓದಿ ಇದೇ ತರ ಧೈರ್ಯನಿಂದ ಇರ್ಬೇಕು ಮ್ಯಾಮ್. ನಾವು ಈಕ್ವಲ್, ಅವರು ಹೆಣ್ಮಕ್ಳು ಇದ್ರೆ ನಾವೆಲ್ಲ ಯಾರಕ್ಕಿಂತ ಕಮ್ಮಿ ಇಲ್ಲ, ಅವ್ರಕ್ಕಿಂತ ನಾವು ಈಕ್ವಲ್ ಇದ್ದೀವಿ. ಸಮಾನತೆಯನ್ನ ತೋರಿಸ್ಕೊಳ್ಬೇಕು ಮ್ಯಾಮ್. ಚೆನ್ನಾಗಿ ಓದ್ಬೇಕು, ಚೆನ್ನಾಗಿ ಓದಿ ಅವ್ರ ಕಾಲ್ ಮೇಲೆ ನಿಂತ್ಕೊಂಡು ಅವ್ರ ಭವಿಷ್ಯನ ರೂಪಿಸ್ಕೊಳ್ಬೇಕು ಮ್ಯಾಮ್. ಅವ್ರ ತಂದೆ ತಾಯಿ ಕನಸನ್ನ ನನಸು ಮಾಡ್ಬೇಕು, ತಾವು ಮುಂದೆ ಸುಖವಾಗಿರ್ತಾರೆ ಮ್ಯಾಮ್. ಯಾರು ಸ್ಕೂಲ್ ಬಿಡಿಸ್ತಾರೆ ಅಂದ್ರೆ ಬಿಡ್ಬಾರ್ದು. ನಮ್ ಕಾಲ್ ಮೇಲೆ ನಾವ್ ನಿಂದಿರ್ಬೇಕು, ನಮ್ಗೊಂದ್ ಒಳ್ಳೆ ಎಜುಕೇಶನ್ ಸಿಗ್ಬೇಕು, ನಾವ್ ಎಲ್ಲರೂ ಸಮಾನವಾಗಿರ್ಬೇಕು, ಯಾರಿಗೂ ಹೆದರಕ್ ಹೋಗ್ಬಾರ್ದು, ನಮ್ ಸುರಕ್ಷತೆ ನಾವೇ ಮಾಡ್ಕೋಬೇಕು ಅಂತ ಹೇಳ್ತೇನ್ರಿ. ತುಂಬಾ ಚೆನ್ನಾಗಿ ಮಾತಾಡಿದ್ರಲ್ಲ ನಿಮ್ ಕಿಶೋರಿ ಗೆಳತಿಯರು. ಕೊಟ್ಟ ಹೆಣ್ಣು ಕುಲಕ್ ಹೊರಗೆ, ಇದು ಹಳೇ ಗಾದೆ. ಕೊಡಕ್ ಹೆಣ್ಣು ವಸ್ತು ಅಲ್ಲ, ಅವಳ ಕುಲ ಬದಲಾಗ್ಬೇಕಿಲ್ಲ, ಇದು ಹೊಸ ಗಾದೆ. ಗಂಡು ಕೂತ್ ಕೆಟ್ಟ, ಹೆಣ್ಣು ತಿರುಗ್ ಕೆಟ್ಲು, ಇದು ಹಳೇ ಗಾದೆ. ಗಂಡು ಕೂತ ಸಮಾಧಾನವಾಗಿ, ಹೆಣ್ಣು ಹೊರಗೋದ್ಲು ಮನೆ ಶಕ್ತಿಯಾಗಿ, ಇದು ಹೊಸ ಗಾದೆ. ಅಳೋ ಗಂಡ್ಸನ್ನ ನಗೋ ಹೆಂಗ್ಸನ್ನ ನಂಬಾರ್ದು, ಇದು ಹಳೇ ಗಾದೆ. ಅಳೋ ಗಂಡ್ಸನ್ನ ಸಮಾಧಾನ ಮಾಡು, ನಗೋ ಹೆಂಗ್ಸಿನ ನಗು ಹಂಚ್ಕೋ, ಇದು ಹೊಸ ಗಾದೆ. ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು, ಇದು ಹಳೇ ಗಾದೆ. ಹೆಣ್ಣು ಗಂಡಿಗೆ ಗುರಿ ಇರ್ಬೇಕು, ಅದನ್ನ ಸಾಧಿಸಕ್ಕೆ ಹಠ ಇರ್ಬೇಕು, ಇದು ಹೊಸ ಗಾದೆ. ಏ ಬನ್ನಿ ಬನ್ನಿ ಹೋಗೋಣ, ಇದು ಕಿಶೋರಿಯರ್ ಕಾರ್ಯಕ್ರಮ. ನಡೀರಿ ನಡೀರಿ. ಮುಂದಿನ ನನ್ನ ವಾಯ್ಸ್ ನನ್ನ ಚಾಯ್ಸ್ ಕಾರ್ಯಕ್ರಮ ಮಾರ್ಚ್ ನಲ್ಲಿ ಬರುತ್ತೆ. ಆಗ ಮಾತಾಡೋದಕ್ಕೆ ನೀವು ಪ್ಲಾನ್ ಮಾಡ್ಬೋದಲ್ವಾ? ನಿಮ್ಗೆಲ್ಲ ಹೊಸ ವರ್ಷದ ಶುಭಾಶಯಗಳು, ಮತ್ತೆ ನಿಮ್ಗೆ ಆಲ್ ದ ಬೆಸ್ಟ್. ನಾನು ಹೋಗಿ ಬರ್ತೀನಿ, ಬಾಯ್. ನಾ ಬಂದೆ 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 ಬಂದೆ, ಹೇ ಬಾರೆ ಬಾರೆ ಬಾರೆ, ನಾವ್ ಕಿಶೋರಿ ಇಲ್ಲಿ